ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲು ಡ್ರಗ್ಸು ಇದೆಲ್ಲವೂ ಸಾಮಾನ್ಯ. ಪದೇ ಪದೇ ರಿಪೀಟೆಡ್ಲಿ ಇಂಥವು ನಡೀತಿರುತ್ತೆ ಅಂತ ಹೇಳಿ ಪವರ್ ಟಿವಿ ಒಂದು ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಅಲೋಕ್ ಕುಮಾರ್ ವಿರುದ್ಧ ವಿಡಿಯೋ ಮಾಡಿದ್ದಂತ ಕಿಡಿಗೇಡಿಗಳ ಕೃತ್ಯವನ್ನ ಏನ್ ಪವರ್ ಟಿವಿ ಬಯಲಿಗೆ ತಂತು, ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಜೈಲಿನ 3 ಸಿಬ್ಬಂದಿಯ ತಲೆದಂಡ ಆಗಿದೆ. ಇದು ಪವರ್ ಟಿವಿ ವರದಿಯ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್. 3 ವಾರ್ಡನ್ಗಳನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿರಂಜನ್ ಎ ಕಾಮತ್, ಶಿವಾನಂದ್ ಕರ್ಲಬಟ್ಟಿ ಹಾಗೆ ಹನುಮಂತಪ್ಪ ಹಡಪದ್ ಸಸ್ಪೆಂಡ್ ಆಗಿರುವಂತಹ ವಾರ್ಡನ್ಗಳು. ಜೈಲರ್ ವಿರುದ್ಧ ಕೂಡ ಶಿಸ್ತು ಕ್ರಮಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜೈಲಲ್ಲಿ ನಡೆಯುತ್ತಿದ್ದಂತ ಅವ್ಯವಹಾರಗಳಿಗೆ ಬ್ರೇಕ್ ಬೀಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಪವರ್ ಟಿವಿ ಬಿತ್ತರ ಮಾಡಿದಂತ ವರದಿಯ ಭಾಗವಾಗಿ ಅದಕ್ಕೆ ಸಿಕ್ಕಿರುವಂತ ಬಿಗ್ ಇಂಪ್ಯಾಕ್ಟ್. ಇದೀಗ ಜೈಲಲ್ಲೇ ಖೈದಿಗಳೇನ್ ಮೊಬೈಲ್ ಬಳಸಿ ವಿಡಿಯೋ ಚಿತ್ರೀಕರಿಸಿದ್ರು, ಇಂಥದ್ದೊಂದು ದೊಡ್ಡ ನಿರ್ಲಕ್ಷ್ಯಕ್ಕೆ 3 ಅಧಿಕಾರಿಗಳ ತಲೆದಂಡ ಆಗಿದೆ. ಇವ್ರ ಮಾಸ್ಟರ್ ಪ್ಲಾನ್ಗಳನ್ನು ನೋಡಿ, ಮೊಬೈಲ್ ಅನ್ನು ಹೆಂಗೆಲ್ಲ ಬಚ್ಚಿಟ್ಕೊಳ್ತಾರೆ, ಪೈಪ್ಗಳಲ್ಲಿ ಅಡಗಿಸಿಡೋದಾಗಿರ್ಬೋದು, ಕವರ್ಗಳಲ್ಲಿ ಅದನ್ನ ಕವರ್ ಮಾಡಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬಚ್ಚಿಟ್ಕೊಳ್ಳೋದು, ಈ ಎಕ್ಸ್ಟ್ರಾ ಟ್ಯಾಲೆಂಟ್ಗಳನ್ನೆಲ್ಲ ಪವರ್ ಟಿವಿ ಬಯಲಿಗೆ ತಂತು. ಅಲೋಕ್ ಕುಮಾರ್ ವಿರುದ್ಧ ಖೈದಿಗಳಿಂದ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಟ್ಟು 7 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಚಾರಣಾ ಖೈದಿಗಳ ಸಂಖ್ಯೆ ಕೂಡ ಲಭ್ಯ ಆಗ್ತಾ ಇರೋದು. ಮೊದಲನೇ ವಿಚಾರಣಾ ಬಂಧಿ ಸಂಖ್ಯೆ 6794-2024. ನೋಡಿ, ಇವರೆಲ್ಲ ರೀಸೆಂಟ್ ಆಗಿ ಜೈಲಿಗೆ ಹೋಗಿರೋರು, 2024-26 ಆ ವರ್ಷಗಳಲ್ಲೇ ಹೋಗಿರೋದು. ಜಿಪ್ಸನ್ ಡೇನಿಯಲ್, ಸಂಜೀವ್ ಗೋವನ್, ಮನೋಜ್, ಅಭಿಷೇಕ್, ಗೋಕುಲ್ ಶಿವಾನಂದ ಇವರೆಲ್ಲ ಅಕ್ರಮವಾಗಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಚಿತ್ರೀಕರಣ ಮಾಡಿದ್ರು. ಇವ್ರದ್ದು ಇಂಟೆನ್ಷನ್ ಬಹಳ ನೀಟಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲಾಖೆಗೆ ಕೆಟ್ಟ ಹೆಸರು ತರಬೇಕನ್ನೋ ಉದ್ದೇಶದಿಂದಾನೇ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿದ್ಯವರು. ಇವ್ರ ಷಡ್ಯಂತ್ರಗಳು ಬಯಲಿಗೆ ಬರದೆ ಏನು ದೂರ ಉಳ್ಕೊಳ್ಳೋ ಅಂಥದ್ದೇನಿಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ನಾವು ನೆನಪಿಸ್ಕೊಳ್ಬಹುದು, ಅಲೋಕ್ ಕುಮಾರ್ ಅವರು ಪರಪ್ಪನ ಅಗ್ರಹಾರಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ಅಲ್ಲಿ VIP ಟ್ರೀಟ್ಮೆಂಟ್ಗಳಿಗೆಲ್ಲ ಬ್ರೇಕ್ ಬಿತ್ತು. ಹಾಗಾಗಿ ಅವರಿಗೆ ಕೆಟ್ಟ ಹೆಸರು ತರಬೇಕು, ಎತ್ತಂಗಡಿ ಮಾಡಿಸ್ಬೇಕನ್ನುವಂತ ಒಂದು ಷಡ್ಯಂತ್ರದ ಭಾಗವಾಗಿ ಇದೆಲ್ಲ ಮಾಡಿದ್ದು. ಈಗ ಒಟ್ಟು 9 ಮೊಬೈಲು, 6 ಸಿಮ್ಮು, 1 ಇಯರ್ಫೋನು, 2 ಇಯರ್ಬಡ್ಸು, 1 ಚಾರ್ಜರ್ ವಶಕ್ಕೆ ಪಡೆಯಲಾಗಿದೆ. ಕಾರಾಗೃಹದ ಒಳಗಡೆ ಈ ವಸ್ತುಗಳನ್ನೆಲ್ಲ ಯಾರು ಸಾಗಿಸಿದ್ರು ಅವರ ಮೇಲೆ ಕೂಡ ಕ್ರಮಕ್ಕೆ ಆದೇಶವನ್ನ ಹೊರಡಿಸಲಾಗಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. VIP ಸಂಸ್ಕೃತಿಗೆ ಬ್ರೇಕ್ ಹಾಕಿ ಜೈಲಲ್ಲಿ ಶಿಸ್ತು ಕಾಪಾಡಬೇಕು ಅಂತ ಹೇಳಿ ಸ್ಟ್ರಿಕ್ಟ್ ಆಫೀಸರ್ಗಳು ಮುಂದಾದಂತ ಸಂದರ್ಭ, ಅವ್ರಿಗೆ ಕೆಟ್ಟ ಹೆಸರು ತರಬೇಕು, ಇಲ್ಲ ಇಲಾಖೆ ಕೆಟ್ಟ ಹೆಸರು ತರಬೇಕು, ಷಡ್ಯಂತ್ರ ಮಾಡಿ ಅವರನ್ನು ಎತ್ತಂಗಡಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ಕಿಡಿಗೇಡಿಗಳು ಹಿಂಗೆಲ್ಲ ಪ್ಲಾನ್ಗಳನ್ನು ಮಾಡ್ತಾರೆ. ಆ ವಿಚಾರ ಬೆಳಕಿಗೆ ಬಂದಂತ ಹಿನ್ನೆಲೆ ನಿಮ್ಮ ಪವರ್ ಟಿವಿ ವಿಸ್ತೃತವಾದಂಥ ವರದಿಯನ್ನು ಬಿತ್ತರ ಮಾಡಿತು. ಅದರ ಇಂಪ್ಯಾಕ್ಟು 3 ವಾರ್ಡನ್ಗಳ ಅಮಾನತಾಗಿದೆ. ಆ್ಯಂಡ್ ಈಗ ವಸ್ತುಗಳು ಇವನ್ನೆಲ್ಲ ಏನು ವಶಕ್ಕೆ ಪಡೆದಿದ್ದಾರಲ್ಲ, ಫೋನು, ಇಯರ್ಬಡ್ಸು, ಚಾರ್ಜರು, ಇದನ್ನೆಲ್ಲ ಯಾರು ಸಾಗಿಸಿದ್ರಲ್ವಾ ಅವರನ್ನ ಕೂಡ ಕಂಡು ಹಿಡಿಬೇಕಾಗಿದೆ. ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ. 7ಕ್ಕೂ ಹೆಚ್ಚು ಆರೋಪಿಗಳ ವಿರುದ್ಧ FIR ಆಗಿರೋದು. ಜೈಲಲ್ಲಿ ಕೂತ್ಕೊಂಡೇನೆ ರಾಜಾರೋಷವಾಗಿ ಇವರು ಐಷಾರಾಮಿ ಸೌಲಭ್ಯಗಳನ್ನು ಎಂಜಾಯ್ ಮಾಡ್ತಾ ಇದ್ರು. ಇವ್ರಿಗೆ ಇದಕ್ಕೆಲ್ಲ ಯಾರು ಅವಕಾಶ ಕೊಟ್ಟರು, ಯಾರು ಈ ವಸ್ತುಗಳೆಲ್ಲ ಈಸಿಯಾಗಿ ಸಿಗೋದಕ್ಕೆ ಈಸಿ ಆಕ್ಸೆಸಿಬಿಲಿಟಿ ಯಾರು ಮಾಡಿಕೊಟ್ರು, ಆ ಒಂದು ಮೂಲವನ್ನ ಭೇದಿಸೋದಕ್ಕೆ ಕೂಡ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರಾ, ಸ್ಟ್ರಿಕ್ಟ್ ಆಫೀಸರ್ಗಳು ಬಂದಂತ ಸಂದರ್ಭ ಇಂಥ ಷಡ್ಯಂತ್ರಗಳು ಮಾಡೋದ್ರಲ್ಲಿ ಕಿಡಿಗೇಡಿಗಳು ನಿಸ್ಸೀಮರಾಗ್ತಾರೆ. ಈಗ ಅವರ ಜಾಲವನ್ನ ಭೇದಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿರೋದು. ಇದ್ರ ಭಾಗವಾಗಿ ಏನೆಲ್ಲ ಕ್ರಮಗಳಾಗ್ತಾ ಇದೆ? ಪ್ರಜ್ವಲ, ಏನು ಯಾವಾಗ ಕಾರಾಗೃಹದ ಅಧಿಕಾರಿ ಆದ್ಮೇಲೆ ಏನು IPS ಅಲೋಕ್ ಕುಮಾರ್ ಅವರು ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ಜೈಲಿನಲ್ಲಿ ಇರುವಂತಹ ಖೈದಿಗಳಿಗೆ VIP ಟ್ರೀಟ್ಮೆಂಟ್ ಸಿಗೋದಕ್ಕೆ ಇದೆಲ್ಲದಕ್ಕೂ ಬ್ರೇಕ್ ಬೀಳುತ್ತೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಅಲೋಕ್ ಕುಮಾರ್ ಅವರು ಹೋದ್ರೂ ಕೂಡ, ಅಂತ ದಕ್ಷ ಆಫೀಸರ್ ಹೋದ್ರೂ ಕೂಡ ಇನ್ನೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ರೀತಿಯ ಘಟನೆಗಳು ಬೆಳಕಿಗೆ ಬರ್ತಾನೆ ಇರುವಂತದ್ದು. ಏನು ಜೈಲಿನ ಖೈದಿಗಳು ಜೈಲಿನ ಒಳಗಡೆನೆ ಏನು ಫೋನ್ಗಳನ್ನ
ಯೂಸ್ ಮಾಡಿಕೊಂಡು ಅಲ್ಲಿ ಒಂದು ವಿಡಿಯೋವನ್ನ ಮಾಡಿ ವೈರಲ್ ಮಾಡಿರ್ತಾರೆ. ಏನು ಈ ಒಂದು ಬ್ಯಾರಕ್ನಿನ ಬೇರೆ ಬ್ಯಾರಕ್ಗಳಿಗೆ ಆ ಕೈದಿಗಳನ್ನ ಶಿಫ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನಿರಾಕರಣೆ ಮಾಡಿ ಬೇಕು ಅಂತಲೇ ಆ ಕೈದಿಗಳು ವಿಡಿಯೋವನ್ನ ವೈರಲ್ ಮಾಡಿರ್ತಾರೆ. ಸದ್ಯ ಮೊನ್ನೆ ಈ ಒಂದು ವಿಡಿಯೋವನ್ನ ವೈರಲ್ ಮಾಡಿರ್ತಾರೆ. ಜೊತೆಗೆ ನಿನ್ನೆ ಅಲೋಕ್ ಕುಮಾರ್ ಅವರಿಗೆ ಈ ಒಂದು ವಿಡಿಯೋ ಮಾಹಿತಿ ಬಂದ ನಂತರದಲ್ಲಿ ಈ ಬಗ್ಗೆ ಎಫ್ಐಆರ್ ಆಗುತ್ತೆ. 7ಕ್ಕೂ ಹೆಚ್ಚು ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಾಗಿರುತ್ತೆ. ಜೊತೆಗೆ 9 ಮೊಬೈಲ್ ಫೋನ್ ಹಾಗೆ 6 ಸಿಮ್ ಕಾರ್ಡ್ 2 ಇಯರ್ಫೋನ್ ಗಳನ್ನ ಇದೀಗ ವಶಪಡಿಸಿಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ. ಹಾಗೆ 3 ಸಿಬ್ಬಂದಿಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತುಗೊಂಡಿರುವಂತದ್ದು. ಜೊತೆಗೆ ಈ ಒಂದು ಫೋನ್ ಯಾವ ರೀತಿಯಾಗಿ ಕೈದಿಗಳಿಗೆ ಸಪ್ಲೈ ಆಗ್ತಾ ಇತ್ತು, ಜೊತೆಗೆ ನಾವು ಒಂದು ವಿಡಿಯೋದಲ್ಲಿ ನೋಡ್ತಾ ಹೋದ್ವಿ ಯಾವ ರೀತಿಯಾಗಿ ಒಂದು ಟಾಯ್ಲೆಟ್ ಪೈಪ್ ಇದೆ, ಅದರಿಂದ ಒಂದೊಂದೇ ಫೋನ್ ನ ಹೊರ ತೆಗೆದುಕೊಳ್ಬೇಕಾದ್ರೆ ಆ ನಂದಿನಿ ಒಂದು ಹಾಲಿನ ಪ್ಯಾಕೆಟ್ ಮೂಲಕ ಆ ಒಂದು ಮೊಬೈಲ್ ಫೋನ್ ಅನ್ನ ಕವರ್ ಮೂಲಕ ಸುತ್ತಿಟ್ಟಿರ್ತಾರೆ. ಈ ರೀತಿಯಾಗಿ ಕೈದಿಗಳಿಗೆ ಯಾವ ರೀತಿಯಾಗಿ ಫೋನ್ ಹೋಗ್ತಾ ಇದೆ, ಯಾರು ಇದಕ್ಕೆಲ್ಲ ಸಹಾಯ ಮಾಡ್ತಿದ್ದಾರೆ, ಜೈಲಿನ ಒಳಗಡೆ ಇರುವಂತಹ ಅಧಿಕಾರಿಗಳೇ ಕೈದಿಗಳಿಗೆ ಸಹಾಯವನ್ನ ಮಾಡ್ತಿದ್ದಾರಾ, ಜೊತೆಗೆ ಈ ಒಂದು ವಿಡಿಯೋ ಮಾಡಿದ್ದವರು ಎಲ್ಲರೂ ಕೂಡ ರೌಡಿ ಶೀಟರ್ಗಳ ಕೈಗೆ ಯಾವ ರೀತಿಯಾಗಿ ಮೊಬೈಲ್ ಹೋಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಅಲೋಕ್ ಕುಮಾರ್ ಅವರು ಒಂದು ತನಿಖೆನ ಮಾಡಿ ಅಂತ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ಹಿಂದೆ ಯಾರೆಲ್ಲ ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳು ಇದ್ರೂ ಕೂಡ ಅವರ ಅಮಾನತೆಗೆ ಇದೀಗ ಒಂದು ಸೂಚನೆಯನ್ನ ಕೂಡ ಹೊರಡಿಸಿರುವಂತದ್ದು. ಆದ್ರೆ ಇದನ್ನ ಅಲೋಕ್ ಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಅಧಿಕಾರಿಗಳೇ ಅಲೋಕ್ ಕುಮಾರ್ ಅವ್ರನ್ನ ಹೇಗಾದ್ರೂ ಮಾಡಿ ಸಸ್ಪೆಂಡ್ ಮಾಡಿಸ್ಬೇಕು ಅಥವಾ ಇಲ್ಲಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಹೇಳಿ ಈ ರೀತಿಯಾಗಿ ರೌಡಿ ಶೀಟರ್ಗಳ ಕೈಲಿ ವಿಡಿಯೋವನ್ನ ಮಾಡಿಸಿದ್ರೆ. ಯಾಕಂತ ಹೇಳಿದ್ರೆ ಆ ಒಂದು ವಿಡಿಯೋದಲ್ಲಿ IPS ಅಲೋಕ್ ಕುಮಾರ್ ಅವರೇ ನಮ್ಮ ಕೈಗೆ ಫೋನ್ ಅನ್ನ ಕೊಟ್ರು ಅನ್ನೋದು ಕೂಡ ಆ ಕೈದಿಗಳ ಬಾಯಲ್ಲಿ ಬರುತ್ತೆ. ಇದೇನಾದ್ರೂ ಟಾರ್ಗೆಟ್ ಮಾಡಿ ಅಲೋಕ್ ಕುಮಾರ್ ಅವ್ರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ವಿಡಿಯೋವನ್ನ ವೈರಲ್ ಮಾಡಿದಾರಾ ಅನ್ನೋದ್ರ ಕೂಡ ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗಿದೆ. ಒಟ್ನಲ್ಲಿ ಈ ಬಗ್ಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 7ಕ್ಕೂ ಹೆಚ್ಚು ಆರೋಪಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಈ ಒಂದು ಫೋನ್ಗಳನ್ನ ಅಲೋಕ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಡ್ತಾ ಇದ್ರು. ಏನು ಟಾಯ್ಲೆಟ್ ಪೈಪ್ ನಲ್ಲಿ 2 ವರ್ಷಗಳಿಂದನೂ ಕೂಡ ಈ ರೀತಿಯಾಗಿ ಆರೋಪಿಗಳು ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ. 2 ವರ್ಷಗಳಿಂದ ಅಂತ ಹೇಳಿದ್ರೆ ಅಲೋಕ್ ಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜೈಲಿನ ಬ್ಯಾರಕ್ ಗಳನ್ನ ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಜೊತೆಗೆ ಎಲ್ಲೆಲ್ಲಿ ಫೋನ್ಗಳು ಇತ್ತು ಅದನ್ನೆಲ್ಲ ಕೂಡ ಸೀಸ್ ಅನ್ನ ಮಾಡಿದ್ರು. ಆದ್ರೆ ಈ ಒಂದು ಬ್ಯಾರಕ್ ನಲ್ಲಿ ಹೇಗೆ ಫೋನ್ ಸಿಕ್ತು ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆ ಆಗಬೇಕಾಗಿದೆ. ಪ್ರಜ್ವಲ. ಫೈನ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.